ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವಾಗ ಒಂದು ಸಮಿ ಪಟೇಲ ಅಂತ ಹೇಳ್ಬೋದು, ಇದು ಪಂಜಾಬಿ ಅಂತ ಹೇಳ್ಬೋದು. ಇದು ಎರಡಕ್ಕೂ ಸೇರಿದಲ್ಲ, ಸೆಂಟ್ರಲ್ಲಿ ಒಂದು. ಸೊ ಲೂಸ್ ಪ್ಯಾಂಟ್, ಆ ಥರ ಒಂದು ಪ್ಯಾಂಟ್ ಕಟ್ ಮಾಡೋದು ಹೀಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಬಂದು ಬಾಟಮ್ ಬಟ್ಟೆ ತೊಗೊಂಡಿದ್ದೀನಿ. ಬಾಟಮ್ ಬಟ್ಟೆ ನಿಮ್ಮ ಟೇಬಲ್ ಮೇಲೆ ಐರನ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂದರೆ ನೋಡಿ, ಇದು ಲೈನಿಂಗು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇದು ಈ ಥರ ಡಬಲ್ ಫೋಲ್ಡಿಂಗಲ್ಲಿರೋ ಬಾಟಮ್ ಬಟ್ಟೆನೆ ನಾನು ಹಾಗೆಯೇ ಹೀಗೆ ತೊಗೊಂಡು ಬಂದು ಎರಡು ಈ ಥರ ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದ್ಸತಿ ತೋರಿಸ್ತೀನಿ. ಈಗ ಬಾಟಮ್ ಬಟ್ಟೆ ಇದೆ ನಮಗೆ, ಇದು ಬಾಟಮ್ ಬಟ್ಟೆ. ಸೊ ಈಗ ಫೋಲ್ಡ್ ಮಾಡಬೇಕು. ಫಸ್ಟು ಡಬಲ್ ಲೆಂತಲ್ಲಿ ಫೋಲ್ಡ್ ಮಾಡಿ ಈಗ ಫೋಲ್ಡ್ ಮಾಡಿ ಹಾಕೊಂಡಿದ್ದೀವಿ. ಸೊ ಬಾಟಮ್ ಬಟ್ಟೆ ದೊಡ್ಡದಿದೆ, ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ಕೆಪಾಸಿಟಿ ಇಲ್ಲ, ಅದಕ್ಕೆ ಹಂಗೆ ಅದು ಫುಲ್ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಿಮ್ಗೆ ಇದನ್ನು ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ. ಸೊ ಈ ಥರ ನಮ್ಮ ಬಾಟಮ್ ಬಟ್ಟೆ ತೊಗೊಂಡು ಹಾಕ್ಕೊಂಡು ಕ್ಲೀನಾಗಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಕಟ್ ಮಾಡೋಣ, ವಿಡಿಯೋದ ಒಳಗಡೆ ಹೋಗೋಣ ಬನ್ನಿ. ಇದು ಸೆಮಿ ಪಟೇಲ ಅಂದ್ಕೊಳ್ಳೋಣ. ಸೆಮಿ ಪಟೇಲ ಕಟ್ ಮಾಡೋದು ಹೇಗೆ, ಇದು ಕ್ವಶ್ಚನ್ ಅಲ್ವಾ. ಹೀಗೆ ನಾವು ಸೆಮಿ ಪಟೇಲ ಕಟ್ ಮಾಡೋದಕ್ಕೆ ಹಳೆ ಬಾಟಮ್ ಕೊಟ್ಟಿದ್ದಾರೆ. ಹಳೆ ಬಾಟಮ್ನೇ ಹೇಗಿದೋ ಹಾಗೆ ಥರ ಜೆರಾಕ್ಸು ಕಾಪಿ ಏನು ಮಾಡೋಣ. ನೋಡಿ, ಇಲ್ಲಿಂದ ಲೆಂತ್ 39, ಎಲ್ಲಿಂದ ಫುಲ್ ಲೆಂತ್ 39. ಫಸ್ಟು ನಾವು ಫುಲ್ ಲೆಂತ್ ಇಟ್ಕೊಳ್ಳೋಣ. ಫಸ್ಟ್ ಏನು ಮಾಡಿ, ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳೋಣ. ಸ್ಟ್ರೈಟ್ ಲೈನ್, ಈ ಥರ ಸ್ಟ್ರೈಟ್ ಲೈನು ಒಂದು 6 ಇಂದ 7 ಇಂಚ್ ಬಿಟ್ಟ ಮೇಲೆ 1 ಇಂಚ್ ಅಷ್ಟಿಗೆ ಈ ಥರ ಒಂದು ಕ್ರಾಸ್ ಲೈನ್ ಹಾಕ್ಕೊಳ್ತೀವಿ. ಇದು ಬ್ಯಾಕ್ ಲೆಂತ್ ಇರುತ್ತೆ, ಇದು ಫ್ರಂಟ್ ಲೆಂತ್ ಇರುತ್ತೆ. ಸೊ ಅದಕ್ಕೆ ಮಾರ್ಕ್ ಹಾಕಿ ಇಟ್ಟಿದ್ದೀನಿ. ಈಗ ನಾವು ಲೆಂತು 39 ಹೇಳಿದ್ದೀನಿ. ಲೆಂತು 39. ನಮ್ಗೆ ಈ ಬೆಲ್ಟ್ ಬಾಕ್ಸ್ ಇರೋದು ಸಲ್ವಾರ್ ಬಾಕ್ಸ್ ಅಂತ ಹೇಳ್ತೀವಿ, ಬ್ಯಾಂಡ್ ಅಂತ ಹೇಳ್ತೀವಿ, ಪಟ್ಟಿ ಅಂತ ಹೇಳ್ತೀವಿ. ನೋಡಿ, ಇದು 6 ಇಂಚ್ ಇದೆ. ಸೊ ನಾವು 5.5 ಇಲ್ಲಿ ಮಾರ್ಕ್ ಮೇಲೆ ಇಟ್ಕೊಳ್ಳೋಣ. ಅಲ್ಲಿಂದ 39ಕ್ಕೆ ಸ್ಟ್ರೈಟ್ ಲೈನ್ ನೋಡಿ, 5.5 ಮೇಲೆ ಬಿಟ್ಟಿದ್ದೀವಿ ಬಾಕ್ಸದು. 39, ಅಲ್ಲಿಂದ ಒಂದು 2 ಇಂಚಸ್ಸು ಫೋಲ್ಡಿಂಗ್ ಎಕ್ಸ್ಟ್ರಾ. ಈ 39 ಏನಿದೋ ಅದು ನಾವು ಸ್ಟ್ರೈಟ್ ಆಗಿ ಹಿಡಿದ್ರೆ 1/4 ಇಂಚ್ ನಾನು ಏನು ಮಾಡ್ತೀನಿ, ಕ್ರಾಸ್ ಮಾಡ್ಕೊಳ್ತೀನಿ. ನೋಡಿ, ಇದು 1/4 ಏನು ಮಾಡಬೇಕು, ನಾವು ಫ್ರಂಟ್ ಸೈಡ್ ತಗೊಳ್ತೀನಿ. ಹೀಗೆ ಇಲ್ಲಿ 1/4 ಇಂಚ್ ಕಡೆ ಡೌನ್ ಮಾಡ್ಕೊಂಡಿದ್ದೀನಿ ಜಾಯಿಂಟ್ ಕಡೆಗೆ. ನೋಡಿ, ಇಲ್ಲೂ ಒಂದು ಈ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಮ ಬಾಟಮ್ ಏನು ಕೊಟ್ಟಿದ್ದಾರೆ ಕಸ್ಟಮರ್ಸು, ನೋಡಿ ಇಲ್ಲಿ ತನಕ ನಾನು ಕ್ಲೀನಾಗಿ ಈ ಬಾಟಮ್ನ ಇದು ಹೆಂಗಿದೋ ಹಂಗೆ ಹಾಕ್ಕೊಂಡಿದ್ದೀನಿ. ಈ ಪಕ್ಕಕ್ಕೆ ನಾನು ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಓಕೆ, ಏನಿದೆ ಈ ಬಿಡ್ತು ನಮ್ಮ ಬಟ್ಟೆಲಿ ಇಲ್ಲ. ಸೊ ನಾವು ಜಾಯಿಂಟ್ ಹಾಕ್ಕೋಬೇಕು. ಇದು 26-27 ಇಂಚ್ ಬರ್ತಾ ಇದೆ. ಈಗ ಏನು ಮಾಡೋಣ, ಫಸ್ಟ್ ನಾವು ಕೆಳಗಡೆ ಆ ಫೋಲ್ಡಿಂಗ್ ಮಾರ್ಕ್ ಹತ್ರ ಕಟ್ ಮಾಡಿ, ಅಲ್ಲಿಂದ ಈ ಥರ ಕ್ರಾಸ್ ಆಗಿ ಒಂದು 1 ಇಂಚ್ ಬಿಟ್ಬಿಡಿ. ಅದೇ 1 ಇಂಚ್ ಬಿಟ್ಟು 1.25 ಇಂಚಿಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕಿಂಗ್ ಏನಿದೆ ಸ್ಟ್ರೈಟ್ ಲೈನ್ ಮೇಲೆ ಕಟ್ ಮಾಡಿ ಇಲ್ಲಿ ಮ್ಯಾಚ್ ಮಾಡ್ಕೊಳ್ಳಿ. ಇದರಲ್ಲಿ 4 ಪೀಸ್ ಇದೆ. 2 ಪೀಸ್ ಏನು ಮಾಡಬೇಕು, ಈ ಮಾರ್ಕಿಂದ ನಾವು
ಈಗ ಕಟ್ ಮಾಡ್ಕೊಳ್ಳಿ. ಇಲ್ಲೊಂದು ಮ್ಯಾಚ್ ಮಾಡಿ, ಅವಾಗ ಫ್ರಂಟ್ ಅಂತ ಗೊತ್ತಾಗತ್ತೆ. ನೀವು ಫ್ರಂಟ್ ಅಂತ ಬರ್ಕೊಳ್ಳಿ. ಓಕೆ, ಎರಡು ನಾ ಈಕ್ವಲ್ ಆಗಿ ಕಟ್ ಮಾಡಬಾರ್ದು ಅಂದರೆ ಕಟ್ ಮಾಡ್ಬೋದು. ಸಣ್ಣ ಇರೋರ್ಗೆಲ್ಲ ಓಕೆ. ಈಗ ಈ ಥರ ಪಟೇಲ ಥರ ಕಟ್ ಮಾಡೋರು, ದಪ್ಪ ಇರೋರ್ಗೆಲ್ಲ ಇದು ಈಕ್ವಲ್ ಆಗಿ ಕಟ್ ಮಾಡಿದ್ರೆ ಈ ಕಮರ್ ಏನಾಗುತ್ತೆ, ಬ್ಯಾಕ್ ಸೈಡ್ ಎಳಿತಾ ಇರ್ತದೆ. ಸೊ ಕಂಫರ್ಟಬಲ್ ಇರಲ್ಲ. ಇದು ನಾವು ಹೀಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಟೇಬಲ್ ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ. ಈ 4 ಪೀಸು ಒಂದೇ ಲೆವೆಲಲ್ಲಿ ಇರೋ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ಉಳಿದಿರೋ ಬಟ್ಟೆ ಎಕ್ಸಸ್ ಆಗಿರೋ ಬಟ್ಟೆ ಏನಿದೆ ಅದನ್ನು ಈ ಥರ ಇಟ್ಕೊಳ್ಳಿ. ಸ್ಟ್ರೈಟು. ಸ್ಕೇಲ್ ತಗೊಂಡು ಸ್ಟ್ರೈಟ್ ಲೈನ್ ಏನಿದೆ ಅದ್ರ ಹಾಕ್ಕೊಳ್ಳಿ. ಇದರಲ್ಲಿ ಈ ಫ್ರಂಟ್ಗೆ ಏನು ಲೈನ್ಸ್ ಇದೋ ಫ್ರಂಟ್ ಲೈನ್ ಕೂಡ ಹಾಕ್ಕೊಳ್ಳಿ. ನೋಡಿ, ಬ್ಯಾಕಲ್ಲಿ ಅಳತೆ ಮಾಡಬಾರ್ದು. ನಾನು ಫ್ರಂಟಲ್ಲಿ ಅಳತೆ ಮಾಡ್ತಾ ಇದ್ದೀನಿ. ನೋಡಿ, ಸೆಂಟ್ರು ಬ್ಯಾಕು ಎಕ್ಸ್ಟ್ರಾ ಇದೆ. ಸೊ ಅದರಿಂದಾಗಿ ನಾನು ಫ್ರಂಟಲ್ಲಿ ಅಳತೆ ಮಾಡ್ತೀನಿ. ಬ್ಯಾಕ್ ಎಕ್ಸ್ಟ್ರಾ ಬಿಟ್ಟಿರೋದ್ರೆ ಹಂಗೆ ಬಿಟ್ಬಿಟ್ಟಿದ್ದೀನಿ. ಫ್ರಂಟ್ ಬೆಲ್ಟ್ ಬಿಟ್ಟು 16.5 ಇದೆ. ಈ ಬೆಲ್ಟ್ ಸೇರಿ 16.5 ಇದೆ. ಸೊ ಬೆಲ್ಟ್ ಇರೋದು ನಮಗೆ 5.5 ಫ್ರಂಟು ಲೈನ್ ಮೇಲೆ ಇಡಬೇಕು. ಇಲ್ಲಿ 15ಕ್ಕೆ ಇಡೋಣ ಲೈನು. 15ಕ್ಕೆ ಇಟ್ಟು ಇಲ್ಲಿ ನಮ್ಮ ಲೂಸ್ ಇರೋದು 23, 4, 27, 28 ಇಂಚು ಬರ್ತಾ ಇದೆ. ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ, ಕಮರ್ ಲೂಸು ಇಷ್ಟೇ. ಕಮರ್ ಲೂಸು ಈ ಮಾರ್ಕು ಈ ಕ್ರಾಸ್ ಆಗಿ ಜೈನ್ ಮಾಡು. ಈಗ ತೊಗೊಂಡು ಹೋಗ್ಬಾರ್ದು ಬಲೂನ್ ಥರ. ಇಲ್ಲಿ ಮಾತ್ರ ಒಳಗಡೆ ತೊಗೊಂಡು ಹೋಗ್ಬೇಕು. ಕೆಳಗಡೆ ನೋಡಿ ಆಚೆ ಬರುತ್ತೆ, ಮೇಲ್ಗಡೆ ಒಳಗಡೆ ತೊಗೋಬೇಕು. ಈಗ ನಮ್ಗೆ 16.5 ಬರುತ್ತೆ ಅಂತ ಈ ಮಾರ್ಕಿಂದ 5.5 ಬಿಟ್ಟು, ಸರಿ 5.5 ಮೇಲ್ಗಡೆ ಬಿಡಬೇಕು. ಇಲ್ಲಿಂದ 5.5 ಹೀಗೆ ನೋಡಿ 16.5 ಬರ್ತಾ ಇದೆ. ಸೊ ಕಟ್ ಮಾಡೋಣ. ಇದರಲ್ಲಿ 2 ಪೀಸ್ ಮಾತ್ರ ಫ್ರಂಟ್ಗೆ ಬೇಕಾಗುತ್ತೆ. ಆ ಫ್ರಂಟ್ ಇರೋ 2 ಪೀಸ್ ಮಾತ್ರ ಈ ಮಾರ್ಕ್ ಮೇಲೆ ಕಟ್ ಮಾಡಿ. ಇಲ್ಲೊಂದು ಮ್ಯಾಚ್ ಮಾಡಿ, ಇಲ್ಲೊಂದು ಮ್ಯಾಚ್ ಮಾಡಿ, ಫ್ರಂಟ್ ಅಂತ ಬರೀರಿ. ಹಿಂದುಗಡೆ ಬ್ಯಾಕು. ಇಲ್ಲಿ ನಾವು ಮ್ಯಾಚ್ ಹತ್ರ ಒಂದು ಮ್ಯಾಚ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಟಿಚ್ ಮಾಡೋಕ್ಕೆ ಅಂತ ಗೊತ್ತಾಗತ್ತೆ. ನಿಮ್ಮ ಹತ್ರ ಈ ಥರ ಪ್ರೆಸ್ಸಿಂಗ್ ವೀಲ್ ಇದ್ದರೆ ಮಾರ್ಕಿಂಗ್ ಕೂಡ ಮಾಡ್ಕೊಳ್ಳಿ. ಬೆಲ್ಟು ನೋಡಿ, ಇದು ಈಗ ಇಟ್ಕೊಳ್ಳಿ. ಇದು ಡಬಲಲ್ಲಿ ಇದೆ, ಹಾಗೆ ಅಳತೆ ಮಾಡಿ. 23 ಇದೆ, ಅಂದರೆ 23, 46 ಬರುತ್ತೆ.
46 ಇದೆ. ಸೊ ನಾವು ಏನು ಮಾಡೋಣ, 11:15. ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಅದು ಡೈರೆಕ್ಟಾಗಿ ನಾವು ಏನು ಮಾಡೋಣ, ಫಸ್ಟ್ ಒಂದು 8.5 ಇಂಚ್ ಒಂದು ಮಾರ್ಕ್ ಹಾಕೊಳ್ಳೋಣ. 8.5 ಈ ಕಡೆ 8.5, ಇಲ್ಲಿಂದ ಏನಂದರೆ 11.5 ನೋಡಿ. ಈ ಮಾರ್ಕ್ನ ಜಾಯಿನ್ ಮಾಡಿ. ಓಕೆ, ಕೆಳಗಡೆ ಹೊಲಿಗೆ ಬರುತ್ತೆ, ಅರ್ಧ ಇಂಚು ಒಟ್ಟೋಗುತ್ತೆ. ಅದು ಒಟ್ಟೋದ ಮೇಲೆ ಏನಿದೆ ನೋಡೋಣ. ಇಲ್ಲಿಂದ ನಮ್ಗೆ ಬರಬೇಕು, ರೆಡಿ ಬೇಕು 6 ಇಂಚು. 6 ಇಂಚ್ ಒಂದು ಮಾರ್ಕ್ ಹಾಕಿ ನೋಡಿ 6 ಇಂಚು. ಸೊ ನಾವು ಇಲ್ಲಿ ಮಾರ್ಜಿನ್ ಬೇಕಾಗುತ್ತೆ. ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ, ಇಲ್ಲೊಂದು ಮ್ಯಾಚ್ ಮಾಡಿ. ಈ ಎಕ್ಸ್ಟ್ರಾ ಮಾರ್ಜಿನ್ ಇದೆ ಕಟ್ ಮಾಡಿಬಿಡಿ. ಎಷ್ಟು, ಇಲ್ಲೊಂದು ಮ್ಯಾಚು, ಇಲ್ಲೊಂದು ಮ್ಯಾಚ್. ಸೊ ನಮ್ಗೆ ಬೇಕಾಗಿರೋದು 46 6 ಅಂತ ಇಲ್ಲೇ ಬರ್ಕೊಂಬಿಡಿ. ರೆಡಿ ಬೆಲ್ಟ್ ಏನಿದೆ 6 ಇಂಚ್ ಬರಬೇಕು. 6 ಇಂಚ್ ಇದೆ. 46 ಬೇಕು. 11.5 ಇಟ್ಟಿದ್ದೀನಿ, 4 ಭಾಗ, 4 ಇದರಲ್ಲಿ 4 ಪೀಸ್, 4 ಫೋಲ್ಡ್ ಇದೆ. ಅವಾಗ 46 ಬರುತ್ತೆ. 46 6 ರೆಡಿ ಪಕ್ಕ ಬಂದಿದೆ. ಸೊ ಈಗ ಅಳತೆ ಬಾಟಮ್ ಇಟ್ಟು ಒಂದು ಸೆಮಿ ಪಟೋಲ ಕಟ್ ಮಾಡೋದು ಹೀಗೆ ಅಂತ ವಿಡಿಯೋದಲ್ಲಿ ನೋಡಿದ್ವಿ. ಹೀಗೆ ಒಂದು ಬಾಟಮ್ ರೆಡಿ ಇದೆ. ನೀವು ಕೂಡ ಇದೇ ಥರ ಅಳತೆ ಬಾಟಮ್ ಇತ್ತು ಕಟ್ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಷಯದ ವಿಡಿಯೋದಲ್ಲಿ ಯಾವ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ. ನಿಮ್ಗೆ ಏನೋ ಅರ್ಥ ಆಗಿಲ್ಲ ಅಂದರೆ ನಾನು ಅದನ್ನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಕೊಲೀಗ್ಸು, ಫ್ರೆಂಡ್ಸು, ರಿಲೇಷನು, ನಿಮ್ಮ ಅಕ್ಕ ತಂಗಿದ್ರು, ಅಣ್ಣ ತಮ್ಮಂದರು, ಯಾರಾದರೂ ಕಲಿಯೋ ಇಂಟ್ರೆಸ್ಟ್ ಇರೋರು ಯಾರಿಗಾದ್ರು ನಮ್ಮ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ.